ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಚಿದಾನಂದ್ ಕಡಪ್ರೆ. ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ಸ್ನೇಹಿತರೆ, ಇವತ್ತು ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಮತ್ತು ಜಿಕೆ ಕ್ವಶನ್ ಗಳನ್ನು ಡಿಸ್ಕಷನ್ ಮಾಡೋಣ ಮತ್ತು ಇವು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ. ಮೊದಲನೇ ಕ್ವಶನ್: ಕರ್ನಾಟಕದ ಎಷ್ಟು ಹುಲಿಗಳ ಅಭಯಾರಣ್ಯಗಳಿವೆ? ಆಪ್ಷನ್: ಫಸ್ಟ್ ಆಪ್ಷನ್ 3, ಸೆಕೆಂಡ್ ಆಪ್ಷನ್ 5, ಥರ್ಡ್ ಆಪ್ಷನ್ 6, ಡಿ ಆಪ್ಷನ್ 2. ಸ್ನೇಹಿತರೆ, ಇವಾಗಿನ ಎಕ್ಸಾಮ್ ಟ್ರೆಂಡ್ ಪ್ರಕಾರ ಇಂಗ್ಲಿಷು ಸ್ವಲ್ಪ ನಾಲೆಜ್ ಇರಬೇಕು. ಸೊ ಅದಕ್ಕಾಗಿ ಈ ಸ್ಲೈಡ್ ಇರೋದು. ದ ಹೌ ಮೆನಿ ಟೈಗರ್ ರಿಸರ್ವ್ಸ್ ಆರ್ ಪ್ರೆಸೆಂಟ್ ಇನ್ ಕರ್ನಾಟಕ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಎಷ್ಟು ಹುಲಿಗಳದಾವ ಅಂತಂದ್ರೆ 5 ಟೈಗರ್ ಅಭಯಾರಣ್ಯಗಳಿವೆ. ಸೊ ಮೊದಲನೇದು ಬಂಡೀಪುರ. ಸ್ನೇಹಿತರೆ, ಇದು ಬಂಡೀಪುರ ಚಾಮರಾಜನಗರದಲ್ಲಿ ಕಂಡು ಬರ್ತದೆ. ಸ್ನೇಹಿತರೆ, ಚಾಮರಾಜನಗರ, ಹೌದಾ? ಇದು ಎಸ್ಟಾಬ್ಲಿಷ್ ಆಗಿದ್ದು 1973. ಸ್ನೇಹಿತರೆ, 1973, ಹೌದಾ? ಓಕೆ, ನೆಕ್ಸ್ಟ್ ಸೆಕೆಂಡ್ ಭದ್ರಾ. ಸ್ನೇಹಿತರೆ, ಭದ್ರಾ ಇದು ಚಿಕ್ಕಮಗಳೂರು 1978. ಥರ್ಡ್ ಸ್ನೇಹಿತರೆ, ನಾಗರಹೊಳೆ ಮೈಸೂರು. ಸ್ನೇಹಿತರೆ, ಇದು ಹಾಗೆ ಸ್ನೇಹಿತರೆ, ಇದು ಕೊಡಗು ಮತ್ತು ಮೈಸೂರು ಇದೇನಾಗಿದೆ ಸ್ನೇಹಿತರೆ. ಬಟ್ ನಾವು ನಾಗರಹೊಳೆ ಅಂತ ಕನ್ಸಿಡರ್ ಮಾಡ್ತೀವಿ, ಮೈಸೂರು ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಆಸ್ ಪರ್ ದ ಕ್ವಶನ್ ಯಾವ ತರ ಇರುತ್ತೆ ಆಪ್ಷನ್, ಆ ತರ ನಾವು ಇದನ್ನ ಮಾಡ್ಬೇಕು ಸ್ನೇಹಿತರೆ, ಹೌದಾ? ಇದು 1999 ಸ್ನೇಹಿತರೆ, 99. ಇದಕ್ಕೆ ನಾಗರಹೊಳೆ ಇದಲ್ಲ, ಇದಕ್ಕೆ ರಾಜೀವ್ ಗಾಂಧಿ ಟೈಗರ್ ರಿಸರ್ವ್ ಅಂತ ಕರೀತಾರೆ ಸ್ನೇಹಿತರೆ. ರಾಜೀವ್ ಗಾಂಧಿ ಅಂತ ಕರೀತಾರೆ ಸ್ನೇಹಿತರೆ, ಹೌದಾ? ಓಕೆ. ಫೋರ್ತ್ ಔಸಿ ಅಥವಾ ಕಾಳಿ ಟೈಗರ್. ಔಸಿ ಅಥವಾ ಕಾಳಿ, ಇದು ಉತ್ತರ ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ. ಇದು ಸ್ನೇಹಿತರೆ 2007 ಸ್ನೇಹಿತರೆ. ಓಕೆ, ಫಿಫ್ತ್ ಒನ್ ಬಿಳಿಗಿರಿ ರಂಗನ ಬೆಟ್ಟ ಸ್ನೇಹಿತರೆ. ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರ ಸ್ನೇಹಿತರೆ. ಇದು ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರ, ಇದು 2010 ಸ್ನೇಹಿತರೆ, ಹೌದಾ? 2010. ಸೊ ಹಂಗೆ ಸ್ನೇಹಿತರೆ, ಇವಾಗ ಟೈಗರ್ ಮ್ಯಾನ್ ಆಫ್ ಕರ್ನಾಟಕ ಅಂತ ಯಾರನ್ನ ಕರೀತಾರೆ ಸ್ನೇಹಿತರೆ? ಟೈಗರ್ ಮ್ಯಾನ್ ಆಫ್ ಕರ್ನಾಟಕ ಸ್ನೇಹಿತರೆ, ಟೈಗರ್ ಮ್ಯಾನ್ ಆಫ್ ಕರ್ನಾಟಕ ಉಲ್ಲಾಸ್ ಕಾರಂತ್ ಅವ್ರನ್ನ ಕರೀತಾರೆ ಸ್ನೇಹಿತರೆ. ಒಂದ್ ಸೆಕೆಂಡ್ ಸ್ನೇಹಿತರೆ, ಉಲ್ಲಾಸ್ ಕಾರಂತ್ ಅವರನ್ನ ಟೈಗರ್ ಮ್ಯಾನ್ ಆಫ್ ಕರ್ನಾಟಕ ಅಂತ ಕರೀತಾರೆ ಸ್ನೇಹಿತರೆ. ಹಂಗೆ ವರ್ಲ್ಡ್ ಟೈಗರ್ ಡೇ ಯಾವಾಗಂದ್ರ ಜುಲೈ 29 ಸ್ನೇಹಿತರೆ. ವರ್ಲ್ಡ್ ಟೈಗರ್ ಡೇ ಜುಲೈ 29 ಸ್ನೇಹಿತರೆ. ಇದನ್ನು when was established the tiger reserve? ಜುಲೈ 29, 2010 ಅಲ್ಲಿ ಸ್ನೇಹಿತರೆ. 2010 ರಲ್ಲಿ ಸೆಲೆಬ್ರೇಟ್ ಜಾರಿಗೆ ತಂದ್ರು ಸ್ನೇಹಿತರೆ, ಪ್ರತಿ ವರ್ಷ ಆಚರಣೆ ಮಾಡಬೇಕು, ಹೌದಾ? ಸ್ನೇಹಿತರೆ, ಆಯುಷಿಯನ್ ಪ್ರಕಾರ, ಆಯುಷಿಯನ್ ಹೌದಾ? ಆಯುಷಿಯನ್ ಪ್ರಕಾರ ಸ್ನೇಹಿತರೆ, ಇದು ಟೈಗರ್ ಎಂಡೇಂಜರ್ಡ್ ಇದೆ ಸ್ನೇಹಿತರೆ. ಎಂಡೇಂಜರ್ ಅಳಿವಿನಂಚಿನಲ್ಲಿದೆ. ಎಂಡೇಂಜರ್ ಅಷ್ಟೇ ಶಾರ್ಟ್ಕಟ್ ಅಲ್ಲಿ ಬರ್ತದೆ ಸ್ನೇಹಿತರೆ, ಅಳಿವಿನಂಚಿನಲ್ಲಿ, ಹೌದಾ? ಓಕೆ, ಇಷ್ಟು ಸಾಕು ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ.
ನೆಕ್ಸ್ಟ್ ಕ್ವಶನ್ ನಂಬರ್ 2. ರಾಜ್ಯಪಾಲರಾಗಿ ನೇಮಕಗೊಳ್ಳಲು ಕನಿಷ್ಠ ಎಷ್ಟು ವಯಸ್ಸು? ವಾಟ್ ಈಸ್ ದ ಮಿನಿಮಮ್ ಏಜ್ ಆಫ್ ಅಪಾಯಿಂಟ್ಮೆಂಟ್ ಆಸ್ ದ ಗವರ್ನರ್? ಸ್ನೇಹಿತರೆ, ಗವರ್ನರ್ಗೆ ಎಷ್ಟು ವರ್ಷ ಅಂತ ಕೇಳಿದಾರೆ ಸ್ನೇಹಿತರೆ. ಆಪ್ಷನ್ ನಂಬರ್ 35 ಇಯರ್ಸ್, ಆಪ್ಷನ್ ಬಿ 40 ಇಯರ್ಸ್, ಆಪ್ಷನ್ ಸಿ 25 ಇಯರ್ಸ್, ಆಪ್ಷನ್ ಡಿ 30 ಇಯರ್ಸ್. ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ಸ್ನೇಹಿತರೆ, 35 ಇಯರ್ಸ್. ಸ್ನೇಹಿತರೆ ಹಂಗೆ 35 ಇಯರ್ಸ್ ಏಜ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದೆ ಸ್ನೇಹಿತರೆ. ಪ್ರೆಸಿಡೆಂಟ್, ನಮ್ಮ ರಾಷ್ಟ್ರಪತಿ ಸ್ನೇಹಿತರೆ, ರಾಷ್ಟ್ರಪತಿ ಅವರು 35 ಇಯರ್ಸ್, ರಾಷ್ಟ್ರಪತಿ ಬಿ 35 ಇಯರ್ಸ್ ಅಂಡ್ ರಾಜ್ಯಪಾಲ ಅವರು 35 ಇಯರ್ಸ್. ಹೌದಾ? ಇನ್ನು 25 ಇಯರ್ಸ್ ಸ್ನೇಹಿತರೆ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ 25 ಇಯರ್ಸ್ ಸ್ನೇಹಿತರೆ, ಪ್ರಧಾನಮಂತ್ರಿ. ಹೌದಾ? ಇನ್ನು ಯಾರು ಸ್ನೇಹಿತರೆ? ರಾಜ್ಯಸಭಾ ಮೆಂಬರ್ಸ್ ಸ್ನೇಹಿತರೆ, ಅವರು 30 ಇಯರ್ಸ್ ಸ್ನೇಹಿತರೆ, ರಾಜ್ಯಸಭಾ 30 ಇಯರ್ಸ್. ಹೌದಾ? ಇನ್ನು ಸ್ನೇಹಿತರೆ ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಸ್ 21 ಇಯರ್ಸ್ ಸ್ನೇಹಿತರೆ, 21 ಇಯರ್ಸ್ ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕ್ ಗ್ರಾಮ ಪಂಚಾಯತಿ, ಗ್ರಾಮ ಪಂಚಾಯತಿ ಸ್ನೇಹಿತರೆ, ಸಾರಿ ಗ್ರಾಮ ಪಂಚಾಯತ್ 21 ಇಯರ್ಸ್ ಸ್ನೇಹಿತರೆ. ಸೊ ಹಂಗೆ ಸ್ನೇಹಿತರೆ ನಾವು ಒಂದು ಕ್ವಶನ್ ಅನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಕವರ್ ಮಾಡಿದಾಗ ನಮ್ಗೆ ಡೌಟ್ ಎಲ್ಲ ಕ್ಲಾರಿಫೈ ಆಗುತ್ತೆ ಸ್ನೇಹಿತರೆ. ಸೊ ಹಂಗೆ ಗ್ರಾಮ ಪಂಚಾಯತಿ ಸ್ನೇಹಿತರೆ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ 9th ಭಾಗಲ್ಲಿದೆ ಸ್ನೇಹಿತರೆ, 9th ಪಾರ್ಟ್, 9th ಭಾಗಲ್ಲಿ. ಹೌದಾ? ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಬಿಗ್ಗೆಸ್ಟ್ ಆರ್ಟಿಕಲ್ ಅಂತಂದ್ರೆ ಈ ಗ್ರಾಮ ಪಂಚಾಯತಿ ಸ್ನೇಹಿತರೆ, ಬಿಗ್ಗೆಸ್ಟ್ ಆರ್ಟಿಕಲ್, ಬಿಗ್ಗೆಸ್ಟ್ ಆರ್ಟಿಕಲ್, ಬಿಗ್ಗೆಸ್ಟ್ ಆರ್ಟಿಕಲ್ ಸ್ನೇಹಿತರೆ. ಇದು 243A, 243A to 243O, 243O, 243O. ಹೌದಾ? ಇದೆ ಸ್ನೇಹಿತರೆ. ಸೊ ಹಂಗೆ ಸ್ನೇಹಿತರೆ 243K ಇದೆ ಅಲ್ಲ, ಸೊ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಎವ್ರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಗ್ರಾಮ ಪಂಚಾಯತಿ ಇವಾಗ ಎಲೆಕ್ಷನ್ ಬರುತ್ತೆ ಸ್ನೇಹಿತರೆ, ಈ ನವೆಂಬರ್ ಡಿಸೆಂಬರ್ ಅಲ್ಲಿ ಇವಾಗ ಎಲೆಕ್ಷನ್ ಬರುತ್ತೆ. ಸೊ ಹಂಗಾಗಿ 243K ಇದೆ ಅಲ್ಲ, ಅದು ಪಂಚಾಯತಿ ಚುನಾವಣೆಗೆ ಸಂಬಂಧಿಸಿದೆ ಸ್ನೇಹಿತರೆ, ಪಂಚಾಯತಿಗಳ ಚುನಾವಣೆ 243K. ಹೌದಾ? 243K ಪಂಚಾಯತಿ ಚುನಾವಣೆ ಸ್ನೇಹಿತರೆ. 243I ಇದೆ ಅಲ್ಲ ಸ್ನೇಹಿತರೆ, ಇದು ಹಣಕಾಸಕ್ಕೆ ಸಂಬಂಧಪಡ್ತದೆ ಸ್ನೇಹಿತರೆ, ಹಣಕಾಸು ಆಯೋಗ ನೇಮಕ, ಪಂಚಾಯತಿ ಹಣಕಾಸು ಆಯೋಗ ಬೇಕಲ್ಲ. ಸೊ ಹಂಗೆ ಭಾಗ 9th ಇದೆಯಲ್ಲ, ಭಾಗ 9th ಅದರಲ್ಲಿ ಎ ಸ್ನೇಹಿತರೆ, ಭಾಗ 9A ಇದು ಮುನ್ಸಿಪಾಲಿಟಿಗೆ ಸಂಬಂಧಿಸಿದ ಸ್ನೇಹಿತರೆ, ಮುನ್ಸಿಪಾಲಿಟಿ. ಇದು ಆರ್ಟಿಕಲ್ ಸ್ನೇಹಿತರೆ 243P. ಓ ಇದೆಲ್ಲ ಅದು ಕಂಟಿನ್ಯೂ ಪಾರ್ಟ್ ಸ್ನೇಹಿತರೆ, ಓ ಇದೆಲ್ಲ P. 43P ದಿಂದ 243 ZG ವರೆಗೆ, 243 ZG ವರೆಗೆ, ZG ವರೆಗೆ ಸ್ನೇಹಿತರೆ. ಹೌದಾ? ಸೊ ಹಂಗೆ ಸ್ನೇಹಿತರೆ ಭಾಗ 9th B ಸಹಕಾರ ಸಂಘಗಳು ಸ್ನೇಹಿತರೆ, ಭಾಗ 9th B. 1 ಸೆಕೆಂಡ್ ಸ್ನೇಹಿತರೆ. ಸ್ನೇಹಿತರೆ ಹಂಗೆ ನೋಟ್ ಡೌನ್ ಮಾಡ್ಕೋಬೇಕು.
ಭಾಗ 9 ಭಾಗ ಬಿ ಇದು ಸಹಕಾರ ಸಂಘಗಳು ಸ್ನೇಹಿತರೆ. ಇದು ಕಂಟಿನ್ಯೂಟಿವ್ ಪಾರ್ಟ್ ಇರುತ್ತೆ ಸ್ನೇಹಿತರೆ. 243 ಜಡ್ ಎಚ್ ದಿಂದ 243 ಜಡ್ ಎಚ್ 243 ಜಡ್ ಎಚ್ ನಿಂದ 243 ಜಡ್ ಟಿ ವರೆಗೆ ಸ್ನೇಹಿತರೆ. ಹೌದಾ ಸ್ನೇಹಿತರೆ ಹಂಗೆ ಇಂಪಾರ್ಟೆಂಟ್ ಆರ್ಟಿಕಲ್ ಲೈಕ್ 326 ಇದೆ ಅಲ್ಲ, ಇದು 326 ಆರ್ಟಿಕಲ್ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಸಾರ್ವತ್ರಿಕ ವಯಸ್ಸಿನ ಮತದಾನ ಬಗ್ಗೆ ಹೇಳ್ತಿದೆ ಸ್ನೇಹಿತರೆ. ಲೋಕಸಭೆ ಮತ್ತ ಹಂಗ ಶಾರ್ಟ್ಕಟ್ ಬರ್ತೀನಿ ಸ್ನೇಹಿತರೆ. ಲೋಕಸಭೆ ಮತ್ತ ರಾಜ್ಯಸಭೆ ಸಾರ್ವತ್ರಿಕ ವಯಸ್ಸಿನ ಮತದಾನ ಸ್ನೇಹಿತರೆ 18 ಇಯರ್ಸ್ ಮಸ್ಟ್ ಅಂಡ್ ಶುಡ್ ಇರ್ಬೇಕಲ್ಲ ಸ್ನೇಹಿತರೆ. ಸೊ ಆ ಇದ್ರ ಪ್ರಕಾರ ನಮ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ 326 ಆರ್ಟಿಕಲ್ಸ್ ಹೌದಾ. ಓಕೆ ಸ್ನೇಹಿತರೆ, ಇಷ್ಟ ಸ್ನಾಕ್ಸ್ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 3. ಹೌ ಮೆನಿ ಟೈಮ್ಸ್ ದ ಪ್ರೆಸಿಡೆಂಟ್ ಆಫ್ ದ ಇಂಡಿಯಾ ಕ್ಯಾನ್ ಸೀಕ್ ರೀ-ಇಲೆಕ್ಷನ್ ಟು ಹೀಸ್ ಪೋಸ್ಟ್? ಸ್ನೇಹಿತರೆ, ಭಾರತದ ರಾಷ್ಟ್ರಪತಿಗಳು ತಮ್ಮ ಹುದ್ದೆಗೆ ಎಷ್ಟು ಬಾರಿ ಮರು ಚುನಾವಣೆ ಮಾಡಬಹುದು? ಸ್ನೇಹಿತರೆ, ಆಪ್ಷನ್ 1 ಬಾರಿ, 2 ಬಾರಿ, 3 ಬಾರಿ, ಡಿ ಎಷ್ಟು ಬೇಕಾದರೂ ಸ್ನೇಹಿತರೆ. ಸೊ ಈ ತರ ಕ್ವಶನ್ ಕೊಟ್ಟಾಗ ಸ್ನೇಹಿತರೆ ನಮ್ಗೆ ನಮ್ ಭಾರತದ ಪ್ರಕಾರ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್, ಸೊ ಕಾನ್ಸ್ಟಿಟ್ಯೂಷನ್ ಸೇಸ್ ಅಬೌಟ್ ದಟ್ ದ ಎಷ್ಟು ಬೇಕಾದ್ರೂ ಬಾರಿ ಸ್ನೇಹಿತರೆ. ಸೊ ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್. ಎಷ್ಟು ಬೇಕಾದ್ರೂ ಬಾರಿ ಸ್ನೇಹಿತರೆ, ಎಷ್ಟು ಬಾರಿ ಬೇಕಾದ್ರೂ ಪ್ರೆಸಿಡೆಂಟ್ ಇಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಸ್ನೇಹಿತರೆ, ಪ್ರೆಸಿಡೆಂಟ್ ಪೋಸ್ಟ್ ಗೆ. ಸೊ ಹಂಗೆ ಅದೇ ಯು ಎಸ್ ದಲ್ಲಿ ಸ್ನೇಹಿತರೆ, ಯು ಎಸ್ ಎ ಆಸ್ ಪರ್ ದ ಯು ಎಸ್ ಎ, ಸೊ ಇಲ್ಲಿ ಓನ್ಲಿ 2 ಟೈಮ್ಸ್ ಸ್ನೇಹಿತರೆ, ಓನ್ಲಿ 2 ಟೈಮ್ಸ್ ಸ್ನೇಹಿತರೆ. ಹಂಗೆ ಇದು ನಮ್ಮ ಪ್ರೆಸಿಡೆಂಟ್ ಹುದ್ದೆ ಅಲ್ಲ, ಇದು ಯುಕೆ ಇಂಗ್ಲೆಂಡ್ ಪ್ರಕಾರ ಹೋಲುತ್ತೆ ಸ್ನೇಹಿತರೆ. ಇಂಗ್ಲೆಂಡ್ ಮತ್ತು ನಮ್ಮ ಭಾರತ ಸೇಮ್ ಸ್ನೇಹಿತರೆ, ಹೋಲಿಕೆ ಆಗುತ್ತೆ ಸ್ನೇಹಿತರೆ. ಇಂಡಿಯಾ ಓಕೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಕ್ವಶನ್ ನಂಬರ್ 4 ಸ್ನೇಹಿತರೆ. ಅಧ್ಯಕ್ಷರ 5 ವರ್ಷಗಳ ಅವಧಿಯನ್ನು ಹಿಂಗೆ ಕೇಳಿದಾರೆ ಸ್ನೇಹಿತರೆ. ಸೊ ಈ ತರ ಕ್ವಶನ್ ಬಂದಾಗ ಸ್ನೇಹಿತರೆ ನಾವು ಸ್ವಲ್ಪ ಕಾಮ್ ಆಗಿ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಹೌದಾ, ಸ್ವಲ್ಪ ಶಾಂತತೆಯಿಂದ ಕೂತು ಯೋಚನೆ ಮಾಡಿದಾಗ ಸೊ ಈ ಕ್ವಶನ್ ಅಲ್ಲಿ ಈಸಿ ಇದೆ ಆನ್ಸರ್, ಬಟ್ ನಾವು ತುಂಬಾ ಇದನ್ನ ಮಾಡ್ತೀವಿ ಸ್ನೇಹಿತರೆ. ಸೊ ಅವಸರದಲ್ಲಿ ಬೇರೆ ಆಪ್ಷನ್ ಕ್ಲಿಕ್ ಮಾಡೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಹಂಗೆ ಕ್ವಶನ್ ನಂಬರ್ ಇಂಗ್ಲಿಷ್ ಅಲ್ಲಿ ಸ್ನೇಹಿತರೆ, ದ 5-year ಟರ್ಮ್ ಆಫ್ ದ ಪ್ರೆಸಿಡೆಂಟ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಅಂತ ಕೇಳಿದಾರೆ ಸ್ನೇಹಿತರೆ. ಸೊ ಹಿಂಗ್ ಕೇಳಿದಾಗ ಸ್ನೇಹಿತರೆ, ಸೊ ಹಂಗೆ ಇಂಗ್ಲಿಷ್ ಅಲ್ಲಿ ಓದ್ತೀನಿ ಸ್ನೇಹಿತರೆ. ಫಸ್ಟ್ ಆಪ್ಷನ್, ದ ಫಸ್ಟ್ ಡೇ ಆಫ್ ದ ಮಂತ್ ಫಾಲೋವಿಂಗ್ ದ ಮಂತ್ ಹಿ ಅಸ್ಯೂಮ್ ದ ಚಾರ್ಜ್. ಹಂಗಂದ್ರೆ ಸ್ನೇಹಿತರೆ, ಅವರು ಅಧಿಕಾರ ವಹಿಸಿಕೊಂಡ ತಿಂಗಳ ನಂತರದ ತಿಂಗಳ ಮೊದಲ ದಿನದಂದು ಲೆಕ್ಕ ಹಾಕಲಾಗುತ್ತದೆ. ಈ ತರ ಇದೆ ಸ್ನೇಹಿತರೆ. ಸೊ ಸೆಕೆಂಡ್ ಆಪ್ಷನ್, ಬಿ ಆಪ್ಷನ್, ದ ಡೇಟ್ ಆಫ್ ಹಿಸ್ ಇಲೆಕ್ಷನ್ ರಿಸಲ್ಟ್. ಅಂದ್ರೆ ಸ್ನೇಹಿತರೆ ಕನ್ನಡದಲ್ಲಿ ಅವರು ಚುನಾವಣೆ ಫಲಿತಾಂಶದ ದಿನಾಂಕ. ಥರ್ಡ್, ದ ಡೇ ಹೀಸ್ ಅಸ್ಯೂಮ್ ದ ಚಾರ್ಜ್. ಸ್ನೇಹಿತರೆ, ಅವರು ಅಧಿಕಾರ ವಹಿಸಿಕೊಂಡ ದಿನ ಸ್ನೇಹಿತರೆ. ಹೌದಾ. ಸೊ ನೆಕ್ಸ್ಟ್ ಸ್ನೇಹಿತರೆ, ಅವರು ನೆಕ್ಸ್ಟ್ ಫೋರ್ತ್ ಆಪ್ಷನ್ ಸ್ನೇಹಿತರೆ, ಫಸ್ಟ್ ಡೇ ಆಫ್ ದ ಮಂತ್ ಹಿ ಅಸ್ಯೂಮ್ ದ ಚಾರ್ಜಸ್ ಸ್ನೇಹಿತರೆ. ಸೊ ಅವರು ಅಧಿಕಾರ ವಹಿಸಿಕೊಂಡ ತಿಂಗಳ ಮೊದಲ ದಿನ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ, ಅವರು ಅಧಿಕಾರ ವಹಿಸಿಕೊಂಡ ದಿನದ ಸ್ನೇಹಿತರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅವರ ಅಧಿಕಾರ ವಹಿಸಿಕೊಂಡ ದಿನದಿಂದ ಏನಾಗುತ್ತೆ. ಇವಾಗ ಪ್ರೆಸಿಡೆಂಟ್ ಯಾರದ ಸ್ನೇಹಿತರೆ? ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಸ್ನೇಹಿತರೆ. ಹೌದಾ, ಇವಾಗ ಮತ್ತೇನ್ ಬೇಡ. ಹೌದಾ, ದ್ರೌಪದಿ ಮುರ್ಮು ಅದಾರ ಸ್ನೇಹಿತರೆ. ಹೌದಾ, ಇವರು ಸಂತಾಲ ಬುಡಕಟ್ಟದವರು ಸ್ನೇಹಿತರೆ. ಸೊ ಇವರು ಬಗ್ಗೆ ಹೇಳ್ತೀವಿ ಸ್ನೇಹಿತರೆ,
ಪ್ರೆಸಿಡೆಂಟ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್. ಸೊ ಇವರು ನೈಜ ದ್ರೌಪದಿ ಮುರ್ಮು ದ್ರೌಪದಿ ಇವರು ನಾಮ ಮಾತ್ರ ಕರೆಯಂಗ ಸ್ನೇಹಿತರೆ, ನಾಮ ಮಾತ್ರ. ಇವರು ಕಾನ್ಸ್ಟಿಟ್ಯೂಷನ್ ನಾಮ ಮಾತ್ರ ಸ್ನೇಹಿತರೆ, ಹೌದಾ. ಸೊ ಇವ್ರ ಬಗ್ಗೆ ಆರ್ಟಿಕಲ್ ಬರ್ತೀನಿ ಸ್ನೇಹಿತರೆ. ಎಷ್ಟಂತಂದ್ರೆ 52 ದಿಂದ 62 ವರೆಗೆ ಸ್ನೇಹಿತರೆ, 62, ಹೌದಾ. ಸೊ ಹಂಗೆ ಹೇಳ್ತಾರೆ ಸ್ನೇಹಿತರೆ, 52 ಆರ್ಟಿಕಲ್ ಏನ್ ಹೇಳುತ್ತೆ, ನಮ್ಮ ಭಾರತ ಸಂವಿಧಾನ ಪ್ರಕಾರ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರ್ಬೇಕಂತ ಹೇಳ್ತೀವಿ ಸ್ನೇಹಿತರೆ, ಹೌದಾ. ಒಬ್ಬ ರಾಷ್ಟ್ರಾಧ್ಯಕ್ಷ ಇರ್ಬೇಕಂತ ಹೇಳ್ತೀವಿ, ಹೌದಾ. ಹಂಗೆ ಹೇಳ್ತೇನೆ ಸ್ನೇಹಿತರೆ, ಇದು ವಿಡಿಯೋ ಲಾಂಗ್ ಆಗುತ್ತಲ್ಲ, ಸೊ ಹಂಗೆ ಹೇಳ್ತೆ. 53 ಆರ್ಟಿಕಲ್ಸ್ 53 ಹಂಗೆ 53 ಆರ್ಟಿಕಲ್ 53 ವಿ ಅಂತ ಬರೀ ಸ್ನೇಹಿತರೆ. ಸೊ ಇದು ಕೇಂದ್ರ ಕಾರ್ಯಾಂಗದ ಬಗ್ಗೆ ಹೇಳ್ತೇವೆ ಸರ್. ಕೇಂದ್ರ ಕಾರ್ಯಾಂಗ ಅಷ್ಟೇ ಶಾರ್ಟ್ಕಟ್ ಆಗಿ ಸಿಗೋದು. ಕೇಂದ್ರ ಕಾರ್ಯಾಂಗದ ಅಧಿಕಾರದ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಹೇಳ್ತೇವೆ ಸರ್, ಹೌದಾ. ಕೇಂದ್ರ ಕಾರ್ಯಾಂಗದ ಬಗ್ಗೆ 54 ಇದೆಯಲ್ಲ, ಇದು ಇವರು ಚುನಾವಣೆಗಳ ಬಗ್ಗೆ ಹೇಳ್ತಾರೆ, ರಾಷ್ಟ್ರಾಧ್ಯಕ್ಷರ ಚುನಾವಣೆ ಸ್ನೇಹಿತರೆ, ಹೌದಾ. ಹಂಗೆ 55 ಸ್ನೇಹಿತರೆ, ರಾಷ್ಟ್ರಾಧ್ಯಕ್ಷರ ಚುನಾವಣೆ ವಿಧಾನಗಳ ಬಗ್ಗೆ ಹೇಳ್ತಾರೆ, ಹೌದಾ. ಸೊ ಹಂಗೆ 56 ಆರ್ಟಿಕಲ್ ಸ್ನೇಹಿತರೆ, 56 ಆರ್ಟಿಕಲ್ ಇದೆಯಲ್ಲ, ಸೊ ಇದ್ರ ಬಗ್ಗೆ ಹೇಳ್ತೇವೆ ಸರ್. ಏನಂತಂದ್ರೆ ಅವರ ರಾಷ್ಟ್ರಾಧ್ಯಕ್ಷ ಅಧಿಕಾರ ಅವಧಿ ಹೇಳ್ತೇವೆ ಸರ್, ಎಷ್ಟು ವರ್ಷ ಅಂದ್ರೆ ಇವ್ರದ್ದು 5 ವರ್ಷ ಇರುತ್ತೆ ಸರ್. ಎಷ್ಟು? 5 years ಅಧಿಕಾರ ಅವಧಿ, 5 years, ಹೌದಾ. ಲಾಸ್ಟ್ ಕ್ವಶನ್ ಅಲ್ಲಿ ಡಿಸ್ಕಷನ್ ಮಾಡಿದಲ್ಲ, 57ನೇ ವಿಧಿ ಇದಕ್ಕೆ ಅನ್ವಯ ಇರುತ್ತೆ ಸ್ನೇಹಿತರೆ. ರಾಷ್ಟ್ರಪತಿಯವರು ಮರು ಚುನಾವಣೆಗೆ ಆಯ್ಕೆ ಇರುತ್ತೆ, ಎಷ್ಟು ಬೇಕಾದ್ರೂ ಇದನ್ನ ಮಾಡಬಹುದು. ಮರು ಚುನಾವಣೆ ಅರ್ಹತೆ ಸ್ನೇಹಿತರೆ. ಸೊ 58 ಆರ್ಟಿಕಲ್ ಸ್ನೇಹಿತರೆ, 58 ಆರ್ಟಿಕಲ್ ಏನ್ ಸ್ನೇಹಿತರೆ, ಇವರು ರಾಷ್ಟ್ರಪತಿ ಆಗ್ಬೇಕಂತಂದ್ರೆ ಅವರು 35 years ಮಸ್ಟ್ ಅಂಡ್ ಬಿ ಕಂಪ್ಲೀಟೆಡ್ ಸ್ನೇಹಿತರೆ. 35 years ಇವರು 35 years ಕಂಪ್ಲೀಟ್ ಸ್ನೇಹಿತರೆ, ಹೌದಾ. 59 ಆರ್ಟಿಕಲ್ ರಾಷ್ಟ್ರಪತಿ ಹುದ್ದೆಗೆ ಇರಬೇಕಾದ ಷರತ್ತು ಸ್ನೇಹಿತರೆ, ರಾಷ್ಟ್ರಪತಿ ಹುದ್ದೆಗೆ ಇರಬೇಕಾದ ಷರತ್ತು ಸ್ನೇಹಿತರೆ, ಹೌದಾ. 60 ಆರ್ಟಿಕಲ್ ಸ್ನೇಹಿತರೆ, 60 ಆರ್ಟಿಕಲ್ ಇದು ರಾಷ್ಟ್ರಪತಿ ಇವರನ್ನ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ. ಇವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಂದ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ, ಹೌದಾ. ಇದು 61 ಆರ್ಟಿಕಲ್ ಇಂಪ್ಲೀಚ್ಮೆಂಟ್ ಸ್ನೇಹಿತರೆ. ಇಂಪ್ಲೀಚ್ಮೆಂಟ್ ಮೀನ್ಸ್ ಮಹಾಭಿಯೋಗ, ಅಂದ್ರೆ ಇವ್ರನ್ನ ಅಧಿಕಾರದಿಂದ ತೆಗೆದು ಹಾಕಬಹುದು ಸ್ನೇಹಿತರೆ, ಹೌದಾ. ಮಹಾಭಿಯೋಗ ಅಂತ ಸ್ನೇಹಿತರೆ, ಇವ್ರೇನೋ ದುರ್ನಡತೆನೆ ಏನೋ ಒಂದು ಕೆಟ್ಟ ಇದರಲ್ಲಿ ಆದ್ರೆ ಮಹಾಭಿಯೋಗ ಮಾಡ್ಬೋದು, ಹೌದಾ. ಸೊ ಹಂಗೆ ಇದು ಎಲ್ಲಿಂದ ಎರವಲ್ಲ ಪಡ್ಕೊಂಡಾರಂದ್ರ ಇದು US ಸ್ನೇಹಿತರೆ, USA ಈ ಇಂಪ್ಲೀಚ್ಮೆಂಟ್ ಇದೆಯಲ್ಲ, ಸೊ ಇದನ್ನು US ಇಂದ ಪಡ್ಕೊಂಡಾರ ಸ್ನೇಹಿತರೆ. ಸೊ ಹಂಗೆ 62 ಆರ್ಟಿಕಲ್ ಸ್ನೇಹಿತರೆ, ಇವರು ರಾಷ್ಟ್ರಪತಿ ಒಂದ್ ವೇಳೆ ಇರ್ಲಿಲ್ಲ ಅಂದ್ರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಒಂದ್ ಸ್ನೇಹಿತರೆ, ಹೌದಾ. 62 ಆರ್ಟಿಕಲ್ ಇವರು ರಾಷ್ಟ್ರಪತಿ ಇರ್ಲಿಲ್ಲ ಅಂದ್ರೆ, ಒಂದ್ ವೇಳೆ ರಾಷ್ಟ್ರಪತಿ ಇರ್ಲಿಲ್ಲ ಅಂತಂದ್ರೆ ಹಂಗಾಮಿ ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿ ಅವರು ಚಾರ್ಜ್ ತಗೊಂತಾರೆ ಸ್ನೇಹಿತರೆ, ಅವರ ಅಧಿಕಾರವನ್ನ ಚಲಾವಣೆ ಮಾಡ್ತಾರೆ ಉಪರಾಷ್ಟ್ರಪತಿ, ಹೌದಾ. ಓಕೆ ಸ್ನೇಹಿತರೆ, ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆನ್ಸ್ ಈ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ. ಸೊ ಪ್ರೆಸಿಡೆಂಟ್ ಇಂಪಾರ್ಟೆಂಟ್, ಹೌದಾ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಭಾರತ ಸಂವಿಧಾನದಲ್ಲಿ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಕಲ್ಪಿಸಲಾಗಿದೆ ಕೇಳಿದೆ. ಹೌ ಮೆನಿ ಟೈಪ್ಸ್ ಆಫ್ ಎಮರ್ಜೆನ್ಸಿ ಹ್ಯಾವ್ ಬಿನ್ ವಿಜುವಲೈಸ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ನೇಹಿತರೆ. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 1, ಆಪ್ಷನ್ ಡಿ 2. ಸ್ನೇಹಿತರೆ, ಸರಿಯಾದ ಉತ್ತರ 3 ಸ್ನೇಹಿತರೆ. 352 ಆರ್ಟಿಕಲ್ ಇದೆಯಲ್ಲ, 352 ಇದು ಎಮರ್ಜೆನ್ಸಿ ಸ್ನೇಹಿತರೆ, ನಮ್ಮ ದೇಶದ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ.
ಎಮರ್ಜೆನ್ಸಿ. ಹೌದಾ? ಸೊ 356 ಆರ್ಟಿಕಲ್ ಸ್ನೇಹಿತರೆ ರಾಜ್ಯದ ತುರ್ತು ಪರಿಸ್ಥಿತಿ. ಹಾ ಸ್ನೇಹಿತರೆ, 360 ಸ್ನೇಹಿತರೆ, ಆರ್ಟಿಕಲ್ 360 ಇದು ಹಣಕಾಸು ತುರ್ತು ಪರಿಸ್ಥಿತಿ ಸ್ನೇಹಿತರೆ. ಒಂದ್ ಸೆಕೆಂಡ್ ಸ್ನೇಹಿತರೆ, ಸಾರಿ 3 ಓಕೆ. ಹಣಕಾಸು ತುರ್ತು ಪರಿಸ್ಥಿತಿ ಸ್ನೇಹಿತರೆ. ಸೊ ನಮ್ಮ ಭಾರತದಲ್ಲಿ ಸ್ನೇಹಿತರೆ ಇನ್ನೂವರೆಗೂ ಒಂದು ಬಾರಿಯೂ ಹಣಕಾಸು ತುರ್ತು ಪರಿಸ್ಥಿತಿ ಆಗಿಲ್ಲ ಸ್ನೇಹಿತರೆ. ಒಂದ್ ಬಾರಿ ಆದ್ರೂ ಹಣಕಾಸು ತುರ್ತು ಪರಿಸ್ಥಿತಿ ಆಗಿಲ್ಲ. ಓಕೆನಾ? ಸೊ ನಮ್ಮ ರಾಜ್ಯದಲ್ಲಿ 6 ಬಾರಿ ಸ್ನೇಹಿತರೆ, 6 ಬಾರಿ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಿದ್ದಾರೆ. ಎಷ್ಟು ಬಾರಿ ಸ್ನೇಹಿತರೆ? ನಮ್ಮ ಕರ್ನಾಟಕದಲ್ಲಿ 6 ಬಾರಿ ಸ್ನೇಹಿತರೆ. ಹೌದಾ? 6 ಟೈಮ್ಸ್. ಸೊ ಅತಿ ಹೆಚ್ಚು ಅಂತಂದ್ರೆ ಮಣಿಪುರದಾಗ ಸ್ನೇಹಿತರೆ. ಇವಾಗ ಮಣ್ಣು ರೀಸೆಂಟ್ ಆಯ್ತಲ್ಲ ಸ್ನೇಹಿತರೆ, ಮಣಿಪುರದಲ್ಲಿ 11th ಟೈಮ್ಸ್ ಇರುತ್ತೆ. 11th ಟೈಮ್ಸ್ ಮಾಡಿದಾರೆ ಸ್ನೇಹಿತರೆ. ಅಲ್ಲಿ 11 ಸಲ ರಾಷ್ಟ್ರಪತಿಯವರು ಆ ರಾಜ್ಯದ ಮೇಲೆ, ಮಣಿಪುರ ರಾಜ್ಯದ ಮೇಲೆ ಇದು ಮಾಡಿದಾರೆ. ಏನು ತುರ್ತು ಪರಿಸ್ಥಿತಿ ಹೇರಲಾಗಿದೆ. ಸೊ ಸೆಕೆಂಡ್ ಸ್ನೇಹಿತರೆ ಉತ್ತರ ಪ್ರದೇಶ 10th ಟೈಮ್ಸ್ ಸ್ನೇಹಿತರೆ. ಉತ್ತರ ಪ್ರದೇಶದಲ್ಲಿ 10 ಬಾರಿ ಹೇರಿದಾರೆ ಸ್ನೇಹಿತರೆ ಸ್ಟೇಟ್ ಎಮರ್ಜೆನ್ಸಿ. ಸ್ನೇಹಿತರೆ ಮೊದಲು ಫಸ್ಟ್ ನಮ್ಮ ಸ್ವಾತಂತ್ರ್ಯ ಸಿಕ್ತಲ್ಲ, ಸೊ ಯಾವಾಗ ಫಸ್ಟ್ ಎಲ್ಲಿ ಇದನ್ ಮಾಡಿದ್ರು ಸ್ಟೇಟ್ ಎಮರ್ಜೆನ್ಸಿ? ಪಂಜಾಬ್ದಲ್ಲಿ. ಪಂಜಾಬ್ ಫಸ್ಟ್ ಟೈಮ್ 1951 ಅನ್ಕೊಂತೀನಿ ಸ್ನೇಹಿತರೆ. ಪಂಜಾಬಲ್ಲಿ 1951 ಇಲ್ಲಿ ಇದನ್ ಮಾಡಿದ್ರು. ಸೊ ಅದಕ್ಕೆ ಇದು ಸ್ಟೇಟ್ ಎಮರ್ಜೆನ್ಸಿ ಅಂತ. ಹೌದಾ? ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ ಸ್ನೇಹಿತರೆ ಕ್ವಶನ್ ನಂಬರ್ 6. ದ ವೈಸ್ ಪ್ರೆಸಿಡೆಂಟ್ ಈಸ್ elected by an electoral college consisting of member of. ಸ್ನೇಹಿತರೆ ಉಪಾಧ್ಯಕ್ಷರನ್ನು ಸದಸ್ಯರನ್ನು ಒಳಗೊಂಡ ಚುನಾವಣಾ ಕಾಲೇಜಿನಿಂದ ಆಯ್ಕೆ ಮಾಡಲಾಗುತ್ತದೆ. ಯಾವ ಉಪಾಧ್ಯಕ್ಷರ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಸ್ನೇಹಿತರೆ. ಸೊ ಇವರು ವೈಸ್ ಪ್ರೆಸಿಡೆಂಟ್ ಅದಾರಲ್ಲ ಸ್ನೇಹಿತರೆ, ಒಂದ್ ಸೆಕೆಂಡ್ ಸ್ನೇಹಿತರೆ. ವೈಸ್ ಪ್ರೆಸಿಡೆಂಟ್ ಅಂತಾರಲ್ಲ, ದ ಫಸ್ಟ್ ಆಪ್ಷನ್ ಸ್ನೇಹಿತರೆ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಟಿವ್ ಸ್ನೇಹಿತರೆ. ಹೌದಾ? ಹಂಗಂದ್ರೆ ಸ್ನೇಹಿತರೆ ಕನ್ನಡದಲ್ಲಿ ಸಂಸತ್ತಿನ 2 ಸದನಗಳ ಮತ್ತು ರಾಜ್ಯ ಶಾಸಕಾಂಗದ ಸ್ನೇಹಿತರೆ. ಹೌದಾ? ಸೆಕೆಂಡ್ ಆಪ್ಷನ್ ದ ಬೋತ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಸ್ನೇಹಿತರೆ. ಬೋತ್ ಹೌಸ್ ಅಂದ್ರೆ 2 ಸದನ ಸ್ನೇಹಿತರೆ. 2 ಸದನ ಅಂತಂದ್ರೆ ಸ್ನೇಹಿತರೆ ಲೋಕಸಭಾ ಅಥವಾ ರಾಜ್ಯಸಭಾ. ಹೌದಾ? ಲೋಕಸಭಾ ಅಥವಾ ರಾಜ್ಯಸಭಾ. ಸೊ ಥರ್ಡ್ ಆಪ್ಷನ್ ಲೋಕಸಭಾ ಕೊಟ್ಟಿದ್ದಾರೆ, ಫೋರ್ತ್ ಆಪ್ಷನ್ ರಾಜ್ಯಸಭಾ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಬಿ. ಸರಿಯಾದ ಉತ್ತರ ಸ್ನೇಹಿತರೆ. ಹೌದಾ? ಆಪ್ಷನ್ ನಂಬರ್ ಬಿ. ಸೊ ಬೋತ್ ಲೋಕಸಭಾ ಮತ್ತು ರಾಜ್ಯಸಭಾ ಸ್ನೇಹಿತರೆ. ಸೊ ಇವರನ್ನ ಇಲೆಕ್ಟ್ರೋಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಇವಾಗ ಇದನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರು ನಮ್ ಜಗದೀಪ್ ಧನ್ಕರ್ ಅದಾರಲ್ಲ, ಇವಾಗ ಪ್ರೆಸೆಂಟ್ ಇದ್ರು ವೈಸ್ ಪ್ರೆಸಿಡೆಂಟ್, ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಇಲೆಕ್ಷನ್ ನಡೀತದೆ ಸ್ನೇಹಿತರೆ. ಇವಾಗ ರೀಸೆಂಟ್ ಕರೆಂಟ್ ಅಫೇರ್ಸ್ ಪ್ರಕಾರ ಮಹಾರಾಷ್ಟ್ರದ ರಾಜ್ಯಪಾಲ ಅವರು CP ರವಿ ಅದಾರಲ್ಲ, ಸೊ ಅವರನ್ನ ಮಾಡ್ಬೇಕಂತ ಇದೆ ಸ್ನೇಹಿತರೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇನ್ನು ಯಾರು ಪ್ರೆಸೆಂಟ್ ಯಾರಿಲ್ಲ ಸರ್ ಉಪಾಧ್ಯಕ್ಷರು. ಹೌದಾ? ವೈಸ್ ಪ್ರೆಸಿಡೆಂಟ್ ಇಲ್ಲ. ಸೊ ಹಂಗೆ ಇವಾಗ 2 ಸಲ ಲೋಕಸಭಾ ಮತ್ತು ರಾಜ್ಯಸಭಾದವ್ರನ್ನ ಇದನ್ನ ಮಾಡ್ತಾರೆ. ಓಕೆನಾ? ಇಷ್ಟೇ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನ್ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್. ಎನಿ ಎಕ್ಸಾಮ್ ಸ್ನೇಹಿತರೆ, ಯಾವುದೇ ಎಕ್ಸಾಮ್ ಆಗ್ಲಿ ಈ ಕಾನ್ಸೆಪ್ಟ್ ಮೇಲೆ ಒಂದ್ ಕ್ವಶನ್ ಇದ್ದೇ ಇರುತ್ತೆ. ಹೌದಾ? ಈ ಕ್ವಶನ್ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ಸೌತ್ ಇಂಡಿಯಾ ಕೇಳಿದ್ದಾರೆ ಸ್ನೇಹಿತರೆ. ಹೌದಾ? ಸೌತ್ ಇಂಡಿಯಾ ಮೀನ್ಸ್ ದಕ್ಷಿಣ ಭಾರತದ ಅತಿ ಎತ್ತರವಾದ ಸ್ಥಾನ ಸ್ನೇಹಿತರೆ. ಹೌದಾ? ಆಪ್ಷನ್ ನಂಬರ್ ಎ ಆನೆಮುಡಿ ಸ್ನೇಹಿತರೆ.
ಆಣೆ ಮುಡಿ ಆಗ್ಬೇಕಂತ ಸ್ನೇಹಿತರೆ, ಸ್ವಲ್ಪ ಸಾರಿ, ಆಣೆ ಮುಡಿ. ಹೌದಾ, ಆನೈ, ಆನೈ ಆಗ್ಬೇಕು ಸ್ನೇಹಿತರೆ, ಆನೈ, ಆನೈ ಮುಡಿ, ಮೂಡಿ, ಆನೈ ಮುಡಿ. ಓಕೆ, ಹೌದಾ, ಆನೈ ಮುಡಿ ಸ್ನೇಹಿತರೆ. ಸೆಕೆಂಡ್ ಆಪ್ಷನ್ ದೊಡ್ಡ ಬೆಟ್ಟ ಸ್ನೇಹಿತರೆ. ಥರ್ಡ್ ಆಪ್ಷನ್ ಮಹೇಂದ್ರಗಿರಿ ಸ್ನೇಹಿತರೆ. ಫೋರ್ತ್ ಆಪ್ಷನ್ ಧೂಪಗರ ಸ್ನೇಹಿತರೆ. ಹೌದಾ, ಸೊ ಸರಿಯಾದ ಉತ್ತರ ಸ್ನೇಹಿತರೆ ಆನೈ ಮುಡಿಯೋದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್, ಆನೈ ಮುಡಿ ಸ್ನೇಹಿತರೆ. ಸೊ ಆನೈ ಮುಡಿ ಎಲ್ಲಿ ಬರ್ತದೆ ಸ್ನೇಹಿತರೆ? ಇದು ಆನೆ ಮುಡಿ ಸ್ನೇಹಿತರೆ, ಇದು ಕೇರಳದಲ್ಲಿ ಬರ್ತದೆ ಸ್ನೇಹಿತರೆ. ಎಲ್ಲಿ? ಕೇರಳ. ಯಾವ ಡಿಸ್ಟಿಕ್ ಅಲ್ಲಿ ಬರ್ತದೆ ಅಂತಂದ್ರೆ ಎರ್ನಾಕುಲಂ, ಎರ್ನಾಕುಲಂ, ಎರ್ನಾಕುಲಂ ಮತ್ತು ಇಡುಕಿ ಸ್ನೇಹಿತರೆ, ಇಡುಕಿ. ಹೌದಾ, ಇಡುಕಿ ಅಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಇದು ಹೈಟ್ ಕೇಳ್ತಾನೆ ಸ್ನೇಹಿತರೆ, ಇಂಪಾರ್ಟೆಂಟ್. 2695 ಮೀಟರ್ ಸ್ನೇಹಿತರೆ, ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಹೈಟ್, ಇದು ಮೀಟರ್ ಸ್ನೇಹಿತರೆ. ಹೌದಾ, ಮೀಟರ್ಸ್. ಹೌದಾ, ಸೊ ಹಂಗೆ ಸ್ನೇಹಿತರೆ ಆಪ್ಷನ್ ನಂಬರ್ ಬಿ ಇದೆಲ್ಲ, ಇದು ದೊಡ್ಡ ಬೆಟ್ಟ. ಇದು ನೀಲಗಿರಿ ಬೆಟ್ಟಗಳಲ್ಲಿ ಅತಿ ದೊಡ್ಡವಾದ ಬೆಟ್ಟ ಸ್ನೇಹಿತರೆ. ನೀಲಗಿರಿ ಬೆಟ್ಟ ಇದೆಯಲ್ಲ, ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಸ್ನೇಹಿತರೆ. ಬೆಟ್ಟ, ಓಕೆ, ಬೆಟ್ಟನ ಸ್ನೇಹಿತರೆ. ಹೌದಾ, ಸೊ ಹಂಗೆ ಸ್ನೇಹಿತರೆ ಯಾವ್ದು ಥರ್ಡ್ ಆಪ್ಷನ್ ಮಹೇಂದ್ರಗಿರಿ ಇದಲ್ಲ, ಇದೆಲ್ಲಿ ಬರ್ತದೆ ಸ್ನೇಹಿತರೆ? ಮಹೇಂದ್ರಗಿರಿ, ಇದು ಒಡಿಸ್ಸಾದಲ್ಲಿ ಬರ್ತದೆ. ಮಹೇಂದ್ರಗಿರಿ ಒಡಿಸ್ಸಾದಲ್ಲಿ ಬರ್ತದೆ. ಇದರ ಹೈಟ್ ಸ್ನೇಹಿತರೆ, ಇವು ಎರಡು ಇಂಪಾರ್ಟೆಂಟ್ ಸ್ನೇಹಿತರೆ, ಮಹೇಂದ್ರಗಿರಿ ಮತ್ತು ಯಾವುದು ಆರ್ಮಕೊಂಡ ಸ್ನೇಹಿತರೆ. ಹೌದಾ, ಮಹೇಂದ್ರಗಿರಿ ಎಷ್ಟಿದೆ ಅಂದ್ರೆ ಹೈಟ್ 1501 ಮೀಟರ್ ಹೈಟ್ ಇದೆ ಸ್ನೇಹಿತರೆ, 1500. ಹೌದಾ, ಸೊ ಹಂಗೆ ಸ್ನೇಹಿತರೆ ಇದು ಪೂರ್ವ ಘಟ್ಟಗಳಲ್ಲಿ ಸ್ನೇಹಿತರೆ, ಅಂದ್ರೆ ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಕೇಳಿದ್ರೆ ಸ್ನೇಹಿತರೆ ಯಾವ್ದು ಬರುತ್ತೆ ಸ್ನೇಹಿತರೆ? ಆರ್ಮಕೊಂಡ ಶಿಖರ ಬರುತ್ತೆ ಸ್ನೇಹಿತರೆ. ಪೂರ್ವ ಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಆರ್ಮಕೊಂಡ, ಆರ್ಮಕೊಂಡ ಅಂತ ಬರುತ್ತೆ, ಆರ್ಮಕೊಂಡ ಪೂರ್ವ ಘಟ್ಟಗಳಲ್ಲಿ ಸ್ನೇಹಿತರೆ. ಸೊ ಪೂರ್ವ ಘಟ್ಟಗಳಲ್ಲಿ ನಾವು ಯಾವಾಗಲೂ ಕ್ವಶನ್ ಸರಿಯಾದ ವೇದಲ್ಲಿ ಓದಿದ್ರೆ ಮಾತ್ರ ಆನ್ಸರ್ನ ಮಾಡಬಹುದು ಸ್ನೇಹಿತರೆ. ಸೊ ಯಾವಾಗೂ ಆಪ್ಷನ್ ಟಿಕ್ ಮಾಡುವಾಗ ಅವಸರ ಮಾಡ್ಬಾರ್ದು. ಸೊ ಇದು ಎಷ್ಟು ಹೈಟ್ ಇದೆ ಸ್ನೇಹಿತರೆ? 1680 ಮೀಟರ್ಸ್ ಇದೆ ಸ್ನೇಹಿತರೆ. ಹೌದಾ, 1680 ಮೀಟರ್ ಹೈಟ್ ಇದೆ ಸ್ನೇಹಿತರೆ. ಹೌದಾ ಸ್ನೇಹಿತರೆ, ಹಂಗೆ ಇದು ನೀಲಗಿರಿ ಬೆಟ್ಟ ಇದೆಯಲ್ಲ, ಸೊ ಇಲ್ಲಿ ಇದನ್ನ ಬರ್ಕೊಳ್ಳಿ ಸ್ನೇಹಿತರೆ, ಹೈಟ್ ಬರ್ಕೊಳ್ಳಿ. ನೀಲಗಿರಿ ಬೆಟ್ಟಗಳ ಅತಿ ದೊಡ್ಡ ಬೆಟ್ಟ 2637 ಮೀಟರ್ ಸ್ನೇಹಿತರೆ. ಹೌದಾ, ಸೊ ಹಂಗೆ ಸ್ನೇಹಿತರೆ ಈ ಧೂಪ್ಗರ್ ಶಿಖರ ಇದೆಯಲ್ಲ ಸ್ನೇಹಿತರೆ, ಇದು ಧೂಪ್ಗರ್ ಶಿಖರ ಎಲ್ಲಿ ಬರುತ್ತೆ ಸ್ನೇಹಿತರೆ? ಮಧ್ಯಪ್ರದೇಶ. ಸೊ ಅಲ್ಲೇ ಬರಿತೀನಿ ಸ್ನೇಹಿತರೆ, ಮುಂದೆ ಆ ಆಪ್ಷನ್ ಅಲ್ಲೇ. ಅಲ್ಲೇ ಇದು ಮಧ್ಯಪ್ರದೇಶ, ಎಂಪಿದಲ್ಲಿ ಬರ್ತದೆ. ಸೊ ಇದು ಈ ಯಾವ ಶ್ರೇಣಿಯಲ್ಲಿ ಕಂಡು ಬರ್ತದೆ ಅಂತಂದ್ರೆ ಸ್ನೇಹಿತರೆ, ಇದು ಸಾತ್ಪುರ್ ಪ್ರದೇಶ, ಸಾತ್ಪುರ್ ರೀಜನ್. ಹೌದಾ, ಸಾತ್ಪುರ್ ರೀಜನ್ ಅಲ್ಲಿ ಕಂಡು ಬರ್ತದೆ. ಸೊ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಹೌದಾ, ಈ ಕ್ವಶನ್ ಇಂಪಾರ್ಟೆಂಟ್, ಒಂದ್ ಕ್ವಶನ್ ಮಾರ್ಕ್ಸ್ ಬಂದೇ ಬರುತ್ತೆ, ಒಂದ್ ಕ್ವಶನ್ ಫಿಕ್ಸ್ ಇದೆ. ಹೌದಾ, ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 8. ಸ್ನೇಹಿತರೆ ಈ ಕ್ವಶನ್ ಇಂಪಾರ್ಟೆಂಟ್ ಸ್ನೇಹಿತರೆ, ರೀಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಹೌದಾ, ಕ್ವಶನ್ ನಂಬರ್ 8. ವಿಚ್ 2 countries ಆರ್ ಲೀಡಿಂಗ್ ಇನ್ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ರಿಸ್ಪೆಕ್ಟಿವ್ಲಿ ಕೇಳಿದೆ. ಅಂದ್ರೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಕ್ರಮವಾಗಿ ಕೆಳಗಿನ ಯಾವ 2 ದೇಶಗಳು ಅಗ್ರಸ್ಥಾನದಲ್ಲಿವೆ ಅಂತ ಕೇಳಿದೆ. ಸೊ ಮೊದಲನೇ ಆಪ್ಷನ್ ಚೀನಾ ಮತ್ತು ರಷ್ಯಾ ಇದೆ. ಚೀನಾ ಮತ್ತು ರಷ್ಯಾ. ಹೌದಾ, ಚೀನಾ ಮತ್ತು ರಷ್ಯಾ. ಸೆಕೆಂಡ್ ಆಪ್ಷನ್ ಏನಿದೆ ಸ್ನೇಹಿತರೆ? ಅಮೆರಿಕ ಮತ್ತು ಜಪಾನ್ ಇದೆ. ಯಾವುದು? 1 ಸೆಕೆಂಡ್ ಸ್ನೇಹಿತರೆ. ಹೌದಾ, ಓಕೆ. ಥರ್ಡ್ ಆಪ್ಷನ್ ಚೀನಾ ಮತ್ತು ಅಮೆರಿಕ ಇದೆ ಸ್ನೇಹಿತರೆ. ಫೋರ್ತ್ ಆಪ್ಷನ್ ಜರ್ಮನಿ ಅಂಡ್ UK ಇದೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಚೀನಾ ಮತ್ತು ಅಮೆರಿಕ ಇದೆ ಸ್ನೇಹಿತರೆ. ಯಾವುದು? ಚೀನಾ ಮತ್ತು ಅಮೆರಿಕ ಇದೆ ಸ್ನೇಹಿತರೆ. ಹೌದಾ ಸ್ನೇಹಿತರೆ, ಇದು ನಮ್ಮ ಭಾರತ ಇವಾಗ ಜಪಾನ್ ಅನ್ನ ಹಿಂದಕ್ಕೆ
ಥರ್ಡ್ ಪ್ಲೇಸ್ ಬಂದಿದೆ ಸ್ನೇಹಿತರೆ ಸೌರಶಕ್ತಿಯಲ್ಲಿ. ಭಾರತ ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ಸೊ ಹಂಗಾಗಿ ನಮ್ಗೆ ಇಂಪಾರ್ಟೆನ್ಸ್ ಸ್ನೇಹಿತರೆ. ಸೊ ಇವಾಗ ರೀಸೆಂಟ್ ಆಗಿ ಸ್ನೇಹಿತರೆ ಚೀನಾ ಇದೆಲ್ಲ. ಸೊ ಚೀನಾ ಇಲ್ಲಿ ಸೌರಶಕ್ತಿ ಉತ್ಪಾದನೆ ಮಾಡ್ಬೇಕಂತಂದ್ರೆ ಸೌರಕೋಶದಲ್ಲಿ ಯಾವ ಇದು ಬಳಸ್ತಾರೆ ಸ್ನೇಹಿತರೆ? ಲೋಹ, ಸಿಲಿಕಾನ್ ಸ್ನೇಹಿತರೆ. ಸಿಲಿಕಾನ್ ಸಿಲಿಕಾನ್ ಹೌದಾ, ಸಿಲಿಕಾನ್ ಬಳಸ್ತಾರೆ. ಸೊ ಹೌದಾ, ಇವಾಗ ಸ್ನೇಹಿತರೆ ನಮ್ಮ ಸೌರಶಕ್ತಿ ಇದೆಯಲ್ಲ, ಸೊ ಸೂರ್ಯನಿಂದ ನಮ್ಮ ಭೂಮಿಗೆ ಬೆಳಕು ಬರಕ್ಕೆ ಎಷ್ಟು ಎಷ್ಟು ತಗೋತೀವಿ ಸ್ನೇಹಿತರೆ? 8.2 ಮಿನಿಟ್ ಅಲ್ಲಿ ಬರುತ್ತೆ ಸ್ನೇಹಿತರೆ. 2 ಮಿನಿಟ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಸ್ನೇಹಿತರೆ. ಹೌದಾ ಹೌದಾ ಸ್ನೇಹಿತರೆ? ಸೊ ಹಂಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 9. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಕರೆಂಟ್ ಅಫೇರ್ ನ್ಯೂಸ್ ಅಲ್ಲಿ ಇದೆ. ವಿಶ್ವ ಸಂಸ್ಕೃತಿಯ ಮಹಾಯಾನ ಗದ್ಯ ಮಹಾಕಾವ್ಯವನ್ನು ಬರೆದವರು ಯಾರು ಅಂತ ಕೇಳಿದೆ. ಹೂ ರೂಟ್ ದ ಎಪಿಕ್ ಪೋಯಮ್ ಮಹಾಯಾನ ಫ್ರೋಸ್ ಆಫ್ ವರ್ಲ್ಡ್ ಕಲ್ಚರ್? ಹೌದಾ ಸ್ನೇಹಿತರೆ? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಚಂದ್ರಶೇಖರ್ ಕಂಬಾರ್. ಸೊ ವೀರಪ್ಪ ಮೊಯ್ಲಿ. ಸೊ ಥರ್ಡ್ ಆಪ್ಷನ್ ಎಸ್.ಎಲ್. ಭೈರಪ್ಪ. ಫೋರ್ತ್ ಆಪ್ಷನ್ ಇವಾರ್ ಅನಂತ್ ಮೂರ್ತಿ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ವೀರಪ್ಪ ಮೊಯ್ಲಿ ಅವರು. ಹೌದು, ಇವರು ಕರ್ನಾಟಕದ ಮುಖ್ಯಮಂತ್ರಿ ಸ್ನೇಹಿತರೆ. ಹೌದಾ, ಇವರು ಕರ್ನಾಟಕದ ಮುಖ್ಯಮಂತ್ರಿ ಆದವರು ಸ್ನೇಹಿತರೆ. ಸೊ ಇವ್ರ ಬಗ್ಗೆ ಸ್ನೇಹಿತರೆ ವೀರಪ್ಪ ಮೊಯ್ಲಿ ಅದಲ್ಲ. ಸೊ ಇವ್ರಿಗೆ 2014ರಲ್ಲಿ ರಾಮಾಯಣ ಮಹಾ ಅನ್ವೇಷಣ ಅಂತ ಕೃತಿಗೆ ಸರಸ್ವತಿ ಸನ್ಮಾನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವರಿಗೆ ರಾಮಾಯಣ ಮಹಾ ಅನ್ವೇಷಣಂ ಹಾ, ಇವರಿಗೆ ಸರಸ್ವತಿ ಸನ್ಮಾನ. ಈ ಸರಸ್ವತಿ ಸನ್ಮಾನ್ ಅವಾರ್ಡ್ ಕೊಡ್ತಾರೆ. ಸೊ ಸರಸ್ವತಿ ಸನ್ಮಾನ್ ಅವಾರ್ಡ್ ಇದೆಯಲ್ಲ, ಸೊ ಯಾವ್ದು ಕೊಡ್ತಾರೆ? ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಒಂದು PSI ಕ್ವಶನ್ ಆಗಿತ್ತು ಸ್ನೇಹಿತರೆ. ಸರಸ್ವತಿ ಸನ್ಮಾನ್ ಇದೆಯಲ್ಲ, ಸೊ ಇದನ್ನು ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ? ಸೊ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಾರೆ ಸ್ನೇಹಿತರೆ. ಯಾವ ಕ್ಷೇತ್ರ? ಸಾಹಿತ್ಯ ಕ್ಷೇತ್ರ. ಯಾರು ಕೊಡ್ತಾರೆ ಸ್ನೇಹಿತರೆ? ಟಾಟಾ ಬಿರ್ಲಾದವ್ರು ಕೊಡ್ತಾರೆ ಸ್ನೇಹಿತರೆ. ಯಾರು? ಟಾಟಾ ಬಿರ್ಲಾದವ್ರು. ಎಷ್ಟರಿಂದ ಸ್ಟಾರ್ಟ್ ಮಾಡಿದಾರೆ ಸ್ನೇಹಿತರೆ? 1991 ನಿಂದ 1992. ಹೌದಾ, ಇಲ್ಲಿಂದ ಸ್ಟಾರ್ಟ್ ಮಾಡಿದಾರೆ ಸ್ನೇಹಿತರೆ. ಹೌದಾ, ಸೊ ಹಂಗೆ ಸ್ನೇಹಿತರೆ ಇವರು ಯಾರು? ವೀರಪ್ಪ ಮೊಯ್ಲಿ ಅವರು. ಸೊ ಹಂಗೆ ಸ್ನೇಹಿತರೆ ಇವರು 2021ರಲ್ಲಿ ಸ್ನೇಹಿತರೆ ಇವರಿಗೆ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿದ್ರೆ. ಯಾರಿಗೆ? ವೀರಪ್ಪ ಮೊಯ್ಲಿ ಅವರಿಗೆ 2021ರಲ್ಲಿ 2021ರಲ್ಲಿ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ. ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಮಹಾಕಾವ್ಯಕ್ಕೆ ಸಾಹಿತ್ಯ ಅಕಾಡೆಮಿ. ಇವರಿಗೆ ಸಾಹಿತ್ಯ ಅಕಾಡೆಮಿ. ಸೊ ಇವ್ರು ಇಂಪಾರ್ಟೆಂಟ್ ಸ್ನೇಹಿತರೆ. ಇವ್ರ ಬಗ್ಗೆ ಕ್ವಶನ್ ಆಗಿದೆ ಆಲ್ರೆಡಿ. ಸೊ ಅದಕ್ಕೆ. ಸೊ ಹಂಗೆ ಸ್ನೇಹಿತರೆ ಎಸ್.ಎಲ್. ಭೈರಪ್ಪ ಅವರು ಇಂಪಾರ್ಟೆಂಟ್. ಎಸ್.ಎಲ್. ಭೈರಪ್ಪ ಅದಲ್ಲ, ಇವರು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವ್ರು ಕಾದಂಬರಿ ಕೇಳ್ತಾರೆ ಸ್ನೇಹಿತರೆ. ಪರ್ವ ಬರ್ದಾರೆ. ಎಸ್.ಎಲ್. ಭೈರಪ್ಪ ಅದಲ್ಲ, ಇವ್ರಿಗೆ ಪರ್ವ ಕಾದಂಬರಿ, ಆವರಣ, ಮಂದ್ರ ಇಂಪಾರ್ಟೆಂಟ್ ಸ್ನೇಹಿತರೆ. ಎವ್ರಿ ಎಕ್ಸಾಮ್ ಕ್ವಶನ್ ಇವ್ರ ಮೇಲೆ ಇದ್ದೇ ಇರುತ್ತೆ ಸ್ನೇಹಿತರೆ. ಮಂದ್ರ, ದಾಟು, ಧರ್ಮಶ್ರೀ, ಉತ್ತರಾಖಂಡ್ ಇತ್ಯಾದಿ. ಸೊ ಹೇಳಿ ಮಾಡಿದ ಕ್ವಶನ್ಸ್ ಸ್ನೇಹಿತರೆ. ಯಾಕಂತಂದ್ರೆ PC ಅವರು ಇವರು ಇಂಪಾರ್ಟೆಂಟ್. ಹೌದಾ, ಹಂಗೆ ಮತ್ತೆ ನೆಕ್ಸ್ಟ್ ಆಪ್ಷನ್ UR ಅನಂತ್ ಮೂರ್ತಿ. ಇವರು ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕಂತಂದ್ರೆ ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದಾರ ಸ್ನೇಹಿತರೆ. ಜ್ಞಾನಪೀಠ ಯಾವ ಕ್ಷೇತ್ರ ಯಾವ ಇದರಲ್ಲಿ ಪಡೆದಾರ ಅಂದ್ರೆ ಸ್ನೇಹಿತರೆ ಸಮಗ್ರ ಸಾಹಿತ್ಯಕ್ಕೆ ಪಡೆದಾರ ಸ್ನೇಹಿತರೆ. ಯಾರು? UR ಅನಂತ್ ಮೂರ್ತಿ ಸ್ನೇಹಿತರೆ. ಹೌದಾ,
ಯುವಾರ್ ಅನ್ನೋ ಪೂರ್ತಿ ಇವರು ಸಮಗ್ರ ಸಾಹಿತ್ಯಕ್ಕೆ ಬರ್ತಾರೆ. ಎಷ್ಟರಲ್ಲಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಇಯರ್ ಕೇಳ್ತಾರೆ 1994. ಸೊ ಎಕ್ಸಾಮ್ನರು ಯಾವ ತರ ಟ್ವಿಸ್ಟ್ ಮಾಡ್ತಾನಲ್ಲ, ಸೊ ಆ ತರ ನಾವು ರೆಡಿ ಆಗಿರ್ತೀವಿ ಸ್ನೇಹಿತರೆ. ಸೊ ಹಂಗಾಗಿ ನಾವೆಲ್ಲ ಅವ್ರನ್ನ ಸೊ ಎಸ್ ಎಲ್ ಬೇರೆ ಬಂದಾರಲ್ಲ, ಸೊ ಅವ್ರನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಕವರ್ ಮಾಡ್ಬೇಕು, ಏನ್ ಕೇಳ್ತಾರೋ ಏನಿಲ್ಲ. ಹೌದಾ, ಸಮಗ್ರ ಸಾಹಿತ್ಯ. ಸೊ ಹಂಗೆ ಸ್ನೇಹಿತರೆ ಇವರು ಕಾದಂಬರಿ ಬರ್ದಾರ ಸ್ನೇಹಿತರೆ. ಸಂಸ್ಕಾರ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸಂಸ್ಕಾರ ಅಲ್ಲೇ ಸಂಸ್ಕಾರ ಸಂಸ್ಕಾರ ಸ್ಕಾರ ಸಂಸ್ಕಾರ ಎಸ್ ಸ್ನೇಹಿತರೆ. ಭಾರತೀಪುರ ಭಾರತೀಪುರ ಇತ್ಯಾದಿ ಸ್ನೇಹಿತರೆ, ಇತ್ಯಾದಿ. ನಿಮ್ಗೆ ಏನ್ರೆ ಗೊತ್ತಿದ್ರೆ ಸ್ನೇಹಿತರೆ ಪ್ಲೀಸ್ ಕಮೆಂಟ್. ಹೌದಾ, ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಕ್ವಶನ್ ನಂಬರ್ 10 ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರೆಗ್ಯುಲೇಟ್ ದ ವೆರಿಫಿಕೇಶನ್ ಆಫ್ ಇಲೆಕ್ಷನ್ ರೂಲ್ಸ್ ಸ್ನೇಹಿತರೆ. ಸೊ ಇವಾಗ ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. ಹೌದಾ, ಮತಪಟ್ಟಿ ಪರಿಷ್ಕರಣೆಯನ್ನು ನಿಯಂತ್ರಿಸುವ ಭಾರತದ ಸಂವಿಧಾನ ವಿಧಿ ಕೇಳಿದಾರೆ ಸ್ನೇಹಿತರೆ. ಹೌದಾ, ಸೊ ಸಂವಿಧಾನ ವಿಧಿ ಅಂತಂದ್ರೆ ಸ್ನೇಹಿತರೆ ಫಸ್ಟ್ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ? ವಿಧಿ 324. ಹೌದಾ, ಆಪ್ಷನ್ ಬಿ ವಿಧಿ 356, ಆಪ್ಷನ್ ಸಿ 370, ಆಪ್ಷನ್ ಡಿ 21A ಸ್ನೇಹಿತರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಸ್ನೇಹಿತರೆ, ಸೊ ರೀಸೆಂಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರು ಇದನ್ನ ಮಾಡಿದರು, ಒಂದು ಇಶ್ಯೂ ಅನ್ನು ಮಾಡಿದರು. ಸೊ 1 ಲಕ್ಷ ಕಳ್ಳ ಮತದಾನ ಮಹದೇವಪುರ ಕ್ಷೇತ್ರದಲ್ಲಿ ಈ ತರ ಆಗಿದೆ ಅಂತ ರಾಹುಲ್ ಗಾಂಧಿ ಅವರು ನಮ್ಮ ಕರ್ನಾಟಕದಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಸ್ನೇಹಿತರೆ. ಸೊ ಹಂಗೆ ಇವಾಗ ಬಿಹಾರ್ ಚುನಾವಣೆ ಇದೆ ಸ್ನೇಹಿತರೆ. ಸೊ 2-3 ತಿಂಗಳಲ್ಲಿ ಬಿಹಾರ್ ಚುನಾವಣೆ ಇದೆ. ಸೊ ಅದಕ್ಕಾಗಿ ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲ, ಇಲೆಕ್ಷನ್ ಕಮಿಷನ್ ಸೊ ಆದೇಶ ಮಾಡಿದೆ. ಸೊ ಯಾರ್ಯಾರ ಮತಪಟ್ಟಿಯಿಂದ ಹೊರಗೆ ಉಳಿದಿದ್ದಾರೆ, ಸೊ ಯಾರ್ಯಾರ ಡೆತ್ ಆಗಿದ್ದಾರೆ, ಸೊ ಪರಿಶೀಲನೆ ಮಾಡಕ್ಕೆ ಸೊ ಇವಾಗ ನ್ಯೂಸ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಹಂಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಹಂಗೆ ಆಪ್ಷನ್ ಬಿ ಇದೆಯಲ್ಲ, ಸೊ ಇದು ಸ್ಟೇಟ್ ಎಮರ್ಜೆನ್ಸಿ ಸ್ನೇಹಿತರೆ. ಸೊ ಆಲ್ರೆಡಿ ಹೇಳಿದ್ದೀನಿ, ಬೇಡ ಮತ್ತೆ. ಮತ್ತು ಆಪ್ಷನ್ ಸಿ ಇದೆಯಲ್ಲ ವಿಧಿ 370 ಸ್ನೇಹಿತರೆ. 370 ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇದು ಜಮ್ಮು ಕಾಶ್ಮೀರ ಸಂಬಂಧಪಟ್ಟಿದೆ. ಜಮ್ಮು ಕಾಶ್ಮೀರ, ಯಾವುದಕ್ಕೆ? ಜಮ್ಮು ಕಾಶ್ಮೀರ ಸ್ನೇಹಿತರೆ. ಇದು ಸಪರೇಟ್ ಆರ್ಟಿಕಲ್ ಆಗಿದೆಯಲ್ಲ ಇದು. ಸೊ ಇವಾಗ ಕ್ಯಾನ್ಸಲ್ ಮಾಡಿದಾರೆ ಸ್ನೇಹಿತರೆ. ಇವಾಗ ಕ್ಯಾನ್ಸಲ್ ಮಾಡಿದಾರೆ. ಅದು ಅವಾಗ ಮೊದಲು ಇತ್ತು. ಸೊ ಅವ್ರದೇ ಆದ ಸಂವಿಧಾನ, ಸೊ ಅವ್ರದೇ ಆದ ಕಲ್ಚರ್ ಆಕ್ಟಿವಿಟಿ ಸೊ ಇತ್ತು. ಸೊ ಇವಾಗ 2019ರಲ್ಲಿ ಇದನ್ನ ರದ್ದು ಮಾಡಿದಾರೆ ಸ್ನೇಹಿತರೆ. ಯಾವುದು? ಆರ್ಟಿಕಲ್ 370. ಹೌದಾ, ಸೊ ಹಂಗೆ ಆಪ್ಷನ್ ಡಿ ಇಸ್ ಏನ್ ಆರ್ಟಿಕಲ್ 21A. ಸೊ ಇದು ಆರ್ಟಿಕಲ್ 21 ಇದೆಯಲ್ಲ, ಇದು ಆರ್ಟಿಕಲ್ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಯಾಕಂತಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಸ್ನೇಹಿತರೆ. ಉಚಿತ ಶಿಕ್ಷಣ ಮತ್ತು ಉಚಿತ ಕಡ್ಡಾಯ ಶಿಕ್ಷಣ ಸ್ನೇಹಿತರೆ 6ರಿಂದ 14 ವರ್ಷದ ಮಕ್ಕಳು. ಸೊ ಯಾವಾಗ ಜಾರಿಗೆ ತಂದ ಸ್ನೇಹಿತರೆ? ಇದು 2002ದಲ್ಲಿ ಸ್ನೇಹಿತರೆ. ಅಮೆಂಡ್ಮೆಂಟ್ ಎಷ್ಟು ಅಂತಂದ್ರೆ ತಿದ್ದುಪಡಿ 86th 86ನೇ ತಿದ್ದುಪಡಿ ಪ್ರಕಾರ ಇದನ್ನ ಜಾರಿಗೆ ತಂದ್ರು ಸ್ನೇಹಿತರೆ. ಹೌದಾ, ಸೊ ಸ್ನೇಹಿತರೆ 21 ಆರ್ಟಿಕಲ್ ಬೇರೆ, 21A ಆರ್ಟಿಕಲ್ ಬೇರೆ ಸ್ನೇಹಿತರೆ. ಹೌದಾ, 21 ಆರ್ಟಿಕಲ್ ಏನ್ ಹೇಳ್ತಂದ್ರ ನಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳ್ತದೆ ಸ್ನೇಹಿತರೆ. ಅಂದ್ರ ಅವನ್ಗೆ ಒಬ್ಬ ಮನುಷ್ಯನಿಗೆ ಜೀವಿಸುವ ಹಕ್ಕು ಸ್ನೇಹಿತರೆ. ಯಾವುದು? 21 ಆರ್ಟಿಕಲ್. 21 ಆರ್ಟಿಕಲ್ ಸ್ನೇಹಿತರೆ. 21 ಆರ್ಟಿಕಲ್ 21 ವ್ಯಕ್ತಿತ್ವ, ಅವಂಗ ಜೀವಿಸುವ ಹಕ್ಕು ಸ್ನೇಹಿತರೆ. ನಿಮ್ಗೆ ಜೀವಿಸುವ ಹಕ್ಕು ಸ್ನೇಹಿತರೆ. ಒಬ್ಬ ಮನುಷ್ಯನಿಗೆ ಅವನದೇ ಆದ ಜೀವನ ಕಟ್ಕೋಬೇಕಪ್ಪ ಅಂತ ಹೇಳಿದೆ ಸ್ನೇಹಿತರೆ. ಸೊ ಹಂಗೆ ನಿಮ್ಮ ಸಂಗಾತಿಯನ್ನು ನೀವೇ ಹುಡುಕ್ಬೇಕಂತ ಇದೇ ಆರ್ಟಿಕಲ್ ಹೇಳುತ್ತೆ ಸ್ನೇಹಿತರೆ. ಯಾವುದು? 21 ಆರ್ಟಿಕಲ್. ಹೌದಾ, ಸೊ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್. ಓಕೆ ಸ್ನೇಹಿತರೆ, ಓಕೆ ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿಗೆ ಕ್ಲಾಸ್ ಎಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಹಿಂಗೆ ಹೊಸ ಕ್ವಶನ್ ಡಿಸ್ಕಷನ್ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಆಸ್ಕ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ನಾವು ಅದಕ್ಕೆ ಇದನ್ನ ಮಾಡ್ತೇವೆ ಸ್ನೇಹಿತರೆ. ಹೌದಾ, ಸೊ ಹಿಂಗೆ ನಮ್ಮ ಫ್ಯೂಚರ್ ಲೀಡರ್ಸ್ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇನ್ನೂ ಒಳ್ಳೆ ಕ್ಲಾಸ್ ಮಾಡೋಣ. ಹೌದಾ, ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ಸ್.